ಜಿಬಿಎ ಚುನಾವಣೆ ಸಂಬಂಧ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ಜೂನ್ 14ರಿಂದ ಜೂನ್ 24ರ ಒಳಗಾಗಿ ಎಲೆಕ್ಷನ್ ನಡೆಯಲಿದೆ. ಜಾರ್ಖಂಡ್ ಮೂಲದ ಪೂಜಾ ದತ್ತ ಅನುಮಾನಾಸ್ಪದ ಸಾವು ಪ್ರಕರಣ ನಿಗೂಢವಾಗಿಯೇ ಉಳಿದಿದೆ. ಆನೇಕಲ್ನಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗ್ ಅಂಧರಾಗಿದೆ. ಈ ಸುದ್ದಿಗಳ ಮಧ್ಯೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸುಗಮ ಆಡಳಿತಕ್ಕೆ ಬಿಬಿಎಂಪಿ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಈ ಸರ್ಕಾರ ಜಾರಿ ಮಾಡಿ 5 ನಗರ ಪಾಲಿಕೆಗಳನ್ನು ಕೂಡ ರಚಿಸಿತು. ಇದೀಗ ಈ 5 ನಗರ ಪಾಲಿಕೆಗಳ ಪೈಕಿ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿರುವಂತದ್ದು. ಹಾಗಿದ್ರೆ ಯಾವ ರೀತಿಯಾಗಿರುವಂತಹ ಸಂಕಷ್ಟ ಇದೆ ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ವಿವಿಧ ಆಯಾಮಗಳಲ್ಲಿ ನೋಡ್ತಾ ಹೋಗೋಣ. ಜಿಬಿಎ ನಗರ ಪಾಲಿಕೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ ಸಂಬಳ ಕೂಡ ನೀಡಲು ಆಗದ ಸ್ಥಿತಿಯಲ್ಲಿ ಈ ನಗರ ಪಾಲಿಕೆ ಇರುವಂತದ್ದು. ರೂಪುಗೊಂಡ ಮೊದಲ ವರ್ಷದಲ್ಲೇ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆದಾಯಕ್ಕೂ ಮೀರಿದ ಖರ್ಚು ವೆಚ್ಚ ಈ ಒಂದು ನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಅಧಿಕಾರಿ ಸಿಬ್ಬಂದಿಗಳ ವೇತನ ಹಾಗೂ ನಿರ್ವಹಣಾ ವೆಚ್ಚನೇ ಈ ಒಂದು ನಗರ ಪಾಲಿಕೆಗೆ ಬಹುದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಇದರ ನಡುವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಹೊಂದಿಸುವುದೇ ಬಹುದೊಡ್ಡ ಸವಾಲಾಗಿದೆ. ಸರ್ಕಾರದ ಅನುದಾನವನ್ನೇ ನೆಚ್ಚಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಈಗಾಗಲೇ ಸರ್ಕಾರಕ್ಕೆ ಹೆಚ್ಚುವರಿ ಅನುದಾನವನ್ನು ನೀಡೋದಕ್ಕೂ ಕೂಡ ಪಶ್ಚಿಮ ನಗರ ಪಾಲಿಕೆಯ ಮುಖ್ಯ ಆಯುಕ್ತರಾಗಿರುವಂತಹ ಕೆವಿ ರಾಜೇಂದ್ರನ್ ಅವರು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಈಗ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ನಾವು 4700 ಕೋಟಿ ನಮ್ಮದು ಬಜೆಟ್ ಮಂಡನೆ ಆಗಿದೆ. ಅದರಲ್ಲಿ ಸರಿಸುಮಾರು ಒಂದು 1500 ಕ್ರೋರ್ಸ್ ಸರ್ಕಾರದಿಂದ ಅನುದಾನದ ನಿರೀಕ್ಷೆ ಇದೆ. ಇವೆಲ್ಲವೂ ಹೇಗೆ ಅಂತಂದ್ರೆ ಒಂದು ಅನುದಾನದ ಪ್ರಾಮಿಸ್. ಈಗ ಸಿಎಂಐಡಿಪಿ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಪ್ರೋಗ್ರಾಮ್ ಆಗಿರ್ಬೋದು, ಆಮೇಲೆ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಅವೆಲ್ಲವೂ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಆಗಿದೆ. ಒಂದ್ಸಲ ಕೆಲಸ ಮುಗಿದ್ರ ಮೇಲೆ ಅವೆಲ್ಲ ಅನುದಾನ ಬರ್ತಾ ಹೋಗುತ್ತೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಅದರ ಒಂದು ರೆಕಮೆಂಡೇಶನ್ ಕೊಟ್ಟಿದೆ. ಅದನ್ನು ಕೂಡ ನಮ್ದು ಕೆಲವೊಂದು ಪೌರ ಕಾರ್ಮಿಕರ ಸ್ಯಾಲರಿ ಬಿಲ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕ್ ಬಿಲ್ಸ್ ಗಳನ್ನ ಕೊಡೋದಕ್ಕೆ ಅದು ಕೂಡ ಹಂತ ಹಂತವಾಗಿ ಬರುತ್ತೆ. ಈಗ ಸದ್ಯಕ್ಕೆ ನಾವು ಬಜೆಟ್ ಅನ್ನ ಸರ್ಕಾರದಿಂದ ಒಂದು ಇದನ್ನು ಕೂಡ ಏನು ನಮ್ಮ ಬಜೆಟ್ ಅನ್ನ ಒಂದು ಕರೆಕ್ಷನ್ ಮಾಡಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕ್ರಿಯೋಜನೆ ಮಾಡಿಸ್ತಾ ಇದೀವಿ. ಹಂತ ಹಂತವಾಗಿ ಅದು ದುಡ್ಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಈಗ ಏನಾಗಿದೆ, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನಮಗೆ ಟ್ಯಾಕ್ಸಸ್ ಎಲ್ಲ ಜನಗಳು ಸರಿಯಾಗಿ ಕಟ್ಟೋದ್ರಿಂದ ನಾವೀಗ ಒಂದೇ ತಿಂಗಳು ನಮ್ಗೆ ಬೇರೆ ಕಾರ್ಪೊರೇಷನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಹೈಂಡ್ ಇದ್ವಿ. ಈಗ ನಾವು ಒಂದೇ ಇದರೊಳಗಡೆ ಆಲ್ಮೋಸ್ಟ್ ಜನವರಿ ತಿಂಗಳು ತನಕನೂ ಕೂಡ ನಾವು ಬಿಲ್ಗಳನ್ನ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಇದ್ವಿ. ಹಾಗಾಗಿ ಸದ್ಯಕ್ಕೆ ಯಾಕಂದ್ರೆ ರಿಬೇಟ್ 5% ರಿಬೇಟ್ ಇರೋದ್ರಿಂದ ಜನರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದನ್ನ ಅವೈಲ್ ಮಾಡಿಕೊಂಡು ಸದ್ಯಕ್ಕೆ ಇದರೊಳಗಡೆ ಇದೆ. ಬಟ್ ಥ್ರೂಔಟ್ ಎ ಪೀರಿಯಡ್ ಅದು ನಡಿಬೇಕಾಗಿರುತ್ತೆ. ಹೇಳಿ ಕೇಳಿ 5 ನಗರ ಪಾಲಿಕೆಗಳ ಪೈಕಿ ಪಶ್ಚಿಮ ನಗರ ಪಾಲಿಕೆ ಅತಿ ದೊಡ್ಡ ನಗರ ಪಾಲಿಕೆ. ಹಾಗಿದ್ರೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ, ವೇತನಕ್ಕೆ ಅಂತ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದರ ವರದಿಯನ್ನ ಮುನಿರಾಜು ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಂಖ್ಯೆ ಎಷ್ಟು, ಅವರ ತಿಂಗಳ ವೇತನ ಎಷ್ಟಾಗುತ್ತೆ, ಹಾಗೂ ಪಾಲಿಕೆಯ ಆದಾಯ ಮತ್ತು ಖರ್ಚು ಎಷ್ಟಾಗ್ತಿದೆ, ಮತ್ತು ಆರ್ಥಿಕ ಹೊರೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಪಾಲಿಕೆಯಲ್ಲಿ ಕಾಯಂ, ನೇರ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಒಟ್ಟು 1350 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದಾರೆ. ಇವರ ಸಂಬಳಕ್ಕೆ ತಿಂಗಳಿಗೆ 38 ಕೋಟಿ ರೂಪಾಯಿ ಬೇಕಾಗುತ್ತೆ. ಪಾಲಿಕೆಯ ನಿರ್ವಹಣಾ ವೆಚ್ಚ ತಿಂಗಳಿಗೆ 65 ಕೋಟಿ ರೂಪಾಯಿ. ಸಂಬಳ ಹಾಗೂ ನಿರ್ವಹಣಾ ವೆಚ್ಚ ಸೇರಿ ತಿಂಗಳಿಗೆ 103 ಕೋಟಿ ರೂಪಾಯಿ ಬೇಕಾಗುತ್ತೆ. 1236 ಕೋಟಿ ರು ವಾರ್ಷಿಕವಾಗಿ ಪಶ್ಚಿಮ ನಗರ ಪಾಲಿಕೆ ನಡೆಸಲು ಅಗತ್ಯವಾದ ಅಮೌಂಟ್ ಆಗುತ್ತೆ. ಆದರೆ ಸದ್ಯಕ್ಕೆ ಪಶ್ಚಿಮ ನಗರ ಪಾಲಿಕೆ ಆದಾಯ 898 ಕೋಟಿ ರೂಪಾಯಿ ಮಾತ್ರ. ಪಶ್ಚಿಮ ನಗರ ಪಾಲಿಕೆಗೆ ವಾರ್ಷಿಕವಾಗಿ 250 ಕೋಟಿ ರೂಪಾಯಿ ಹೊರೆಯಾಗುತ್ತಿದೆ. ಸರ್ಕಾರದ ನೆರವು ಸಿಗದಿದ್ದರೆ ಇದರಿಂದಲೇ ಪ್ರಾಥಮಿಕ ಅಭಿವೃದ್ಧಿ ಕಾರ್ಯ ಕೂಡ ನಡೆಸುವುದು ಅನಿವಾರ್ಯವಾಗಿದೆ. ಹೀಗಾದರೆ ಅಂದಾಜು ವಾರ್ಷಿಕವಾಗಿ 600 ಕೋಟಿಗೂ ಅಧಿಕ ಹೊರೆ ಪಾಲಿಕೆಯ ಮೇಲೆ ಬೀಳುತ್ತಿದೆ.
ಬೆಂಗಳೂರನ್ನ ವಿಭಜನೆ ಮಾಡಿದ್ದೇ ಮೊದಲನೇ ತಪ್ಪು. ಈಗ ನಮಗೆ ಉತ್ತರ ಕರ್ನಾಟಕದಲ್ಲಿ ಇನ್ಕಮ್ ಕಮ್ಮಿ, ಈಗ ನಮಗೆ ಈ ಭಾಗದಲ್ಲಿ ಇನ್ಕಮ್ ಜಾಸ್ತಿ. ಈಗ ಬೆಂಗಳೂರಲ್ಲಿ 55% ಟ್ಯಾಕ್ಸ್ ಬರುತ್ತೆ ಬೆಂಗಳೂರು. ಈ ಬೆಂಗಳೂರು ಟ್ಯಾಕ್ಸನ್ನು ಬೆಂಗಳೂರಿಗೆ ಬಳಸಲ್ಲ, ಎಲ್ಲ ಇಡೀ ರಾಜ್ಯಕ್ಕೆ ಬಳಸ್ಕೊಡ್ತೀವಿ ನಾವು. ಅಂದರೆ ಇದನ್ನು ಸರಿದೂಗಿಸುವಂಥದ್ದು ಸರ್ಕಾರದಲ್ಲಿ ಸರಿಯಾದ ಸಂಸ್ಥೆನ ಹುಟ್ಟಾಕ್ಕೋಬೇಕು, ಇದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅಕಸ್ಮಾತ್ ಇವ್ರು ಮಾಡೋದೇನಾದರೂ ಇದ್ದರೆ 2 ಬೆಂಗಳೂರು ಮಾಡಿದ್ರೆ ಸಾಕು, ಒಂದು ಕೋರ್ ಏರಿಯಾ, ಒಂದು ಸಿಟಿ. 5 ಮಾಡಿದ ಏನು CMCಗಳ ಥರ ಆಗ್ಬಿಡುತ್ತೆ 5 ಮಾಡಿದ್ರೆ. ಅದರಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ನೀವು ನಮ್ಮ ನಾಗವಾರ ಗ್ರಾಮದ ಕಡೆ ಹೋಗಿ, ಅಲ್ಲಿ ಆ ವೈಟ್ ಟಾಪಿಂಗ್ ಅಂತ ಕೊಟ್ಟು ಬೆಂಗಳೂರು ನಗರವನ್ನೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಆ ವೈಟ್ ಟಾಪಿಂಗಲ್ಲಿ ಕ್ವಾಲಿಟಿನೇ ಇಲ್ಲ ಇವತ್ತಿನ ಪರಿಸ್ಥಿತಿಲಿ. 13 ಕೋಟಿ 1 ಕಿಲೋಮೀಟ್ರ್ ಕೊಡ್ತಾಯಿದ್ದಾರೆ. ಭಾಳಷ್ಟು ಕೆಟ್ಟ ಪರಿಸ್ಥಿತಿಲಿ ಇವತ್ತು GBA ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ರಾಜ್ಯ ಸರ್ಕಾರ ಎಡವಿದೆ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರನ್ನ 5 ಪಾಲಿಕೆಗಳಾಗಿ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ ಅಂತ ಹೇಳಿ GBA ಹೆಸರಲ್ಲಿ ಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರ ಒಂದು ಅವರ ವ್ಯವಸ್ಥೆಯಲ್ಲಿ ಅವ್ರಿಗೆ ಅಧಿಕಾರವನ್ನು ತಗೊಂಡಿದ್ದಾರೆ. ಹೆಸರಿಗೆ ಮಾತ್ರ 5 ಪಾಲಿಕೆಯನ್ನು ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಏನಾಗಿದೆ, ಆಡಳಿತ ಹರಿದು ಹೋದ ಒಂದು ಛತ್ರಿ ಥರ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಹರಿದು ಹೋದ ಛತ್ರಿ ಥರ ಇದೆ. ಛತ್ರಿ ನೋಡೋದಕ್ಕೆ ಛತ್ರಿ ಥರ ಕಾಣಿಸುತ್ತೆ, ಮಳೆ ಬಂದಾಗ ಮಾತ್ರ ಆ ಛತ್ರಿನಲ್ಲಿ ಅದ್ರ ಕೆಪಾಸಿಟಿ ಏನು ಅಂದ್ಬಿಟ್ಟು ಆ ಮಳೆ ಹರಿದು ಹೋದ ಛತ್ರಿನಲ್ಲಿ ನೀರು ಯಾವ ರೀತಿ ಸೋರ್ತಾ ಇದೆ, ಆ ರೀತಿ ಇವತ್ತು ಬೆಂಗಳೂರಿನಲ್ಲಿ ಆಡಳಿತ ನಡೀತಾ ಇದೆ. ಮತ್ತೊಂದು ಕಡೆ ಇವತ್ತು ಬೆಂಗಳೂರು ಅಡ್ಮಿನಿಸ್ಟ್ರೇಷನ್ನು ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದೆ. ವೆಸ್ಟ್ ಕಾರ್ಪೊರೇಷನ್ ಕಳೆದ 2 ತಿಂಗಳ ಹಿಂದುಗಡೆ ಸಂಬಳನೇ ಕೊಡೋಕ್ಕಾಗ್ದಿರ ಈ ತಿಂಗಳ ಸಂಬಳ ಮುಂದಿನ ತಿಂಗಳು ಕೊಟ್ಟಿದ್ದದನ್ನು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲೆಲ್ಲ ನಾವು ನೋಡಿದ್ದೀವಿ. ಬಜೆಟಲ್ಲಿ ನಾವು 7,000 ಕೋಟಿ ಅನುದಾನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕಳೆದ ವರ್ಷ ಬಜೆಟ್ ಸ್ಪೀಚಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ಈ ವರ್ಷವೂ ನಾವು 7,000 ಕೋಟಿ ಕೊಡ್ತೀವಿ ಅಂದೇಳಿ ಈ ವರ್ಷದ ಬಜೆಟಲ್ಲೂ ಸಹ 3,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇವರು ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಸುಮ್ಮನೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಆದ್ದರಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗಿದೆ. ಕರ್ನಾಟಕದ ರಾಜ್ಯ ಸರ್ಕಾರ ಜನರ ಕಿವಿ ಮೇಲೆ ಒಂದು ಹೂವನ್ನು ಮಾಡುವ ರೀತಿಯಲ್ಲಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಬರುವ 5 ಮಹಾನಗರ ಪಾಲಿಕೆ ಆರ್ಥಿಕವಾಗಿ ಕುಸಿತ ಆಗಿದೆ. ಅದರಿಂದ ಸಂಪೂರ್ಣ ಅಡ್ಮಿನಿಸ್ಟ್ರೇಷನ್ ಫೈಲ್ ಆಗಿದೆ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರಿನ ಅತಿ ದೊಡ್ಡ ಪಾಲಿಕೆಗೆ ಆರ್ಥಿಕ ಹೊರೆ ಯಾಕೆ? ಕಾರ್ತಿಕ್ ಹೇಳ್ತಾರೆ, ನೋಡೋಣ. ನೂರ 12 ವಾರ್ಡ್ಗಳನ್ನು ಹೊಂದಿರುವ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಆದಾಯ ಉಳಿದೆಲ್ಲ ಪಾಲಿಕೆಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಕೇವಲ 30% ಮಾತ್ರ. ಜೊತೆಗೆ ಈ ಪಾಲಿಕೆ ಕೇವಲ ವಸತಿ ತೆರಿಗೆ ಮತ್ತು ಸರ್ಕಾರದ ಅನುದಾನವನ್ನೇ ನೆಚ್ಚಿಕೊಂಡಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಆದಾಯ ಉಳಿದ ಪಾಲಿಕೆಗಳಿಗೆ ಹೋಲಿಸಿದ್ರೆ ತೀರಾ ಕಡಿಮೆ. ಬಹುತೇಕ ವಸತಿ ತೆರಿಗೆಯ ಮೇಲೆಯೇ ಪಶ್ಚಿಮ ನಗರ ಪಾಲಿಕೆಯ ಆದಾಯ ಅವಲಂಬಿತವಾಗಿದೆ. ಉಳಿದೆಲ್ಲ ಪಾಲಿಕೆಯಂತೆ ಇಲ್ಲಿ IT-BT ಹಾಗೂ ಇತರೆ ವಾಣಿಜ್ಯ ಸಂಕೀರ್ಣ ಕೈಗಾರಿಕೆಗಳು ತೀರಾ ಕಡಿಮೆ. 1 ಟೆಕ್ ಪಾರ್ಕ್, 3 IT, ಕೆಲವು ಆಸ್ಪತ್ರೆಗಳು, ಕೆಲವು ಕಲ್ಯಾಣ ಮಂಟಪಗಳನ್ನು ಈ ಪಾಲಿಕೆ ಹೊಂದಿದೆ. ಉಳಿದ ಪಾಲಿಕೆಗಳಿಗಿಂತ ಹೆಚ್ಚು ಸ್ಲಂ ಪ್ರದೇಶವನ್ನು ನಗರ ಪಶ್ಚಿಮ ಪಾಲಿಕೆ ಹೊಂದಿದೆ. ಉಳಿದ ಪಾಲಿಕೆಯ ಆದಾಯಕ್ಕೆ ಹೋಲಿಸಿದರೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಕೇವಲ 30% ಆದಾಯವನ್ನು ಮಾತ್ರ ನಿರೀಕ್ಷೆ ಮಾಡಬಹುದು. ಸರ್ಕಾರ ಕೊಡುವ ಅನುದಾನವೇ ಈ ಪಾಲಿಕೆಯ ಜೀವಾಳವಾಗಿದೆ. ಸರ್ಕಾರ ಅನುದಾನ ಸರಿಯಾಗಿ ಕೊಡದೆ ಹೋದರೆ ಪಶ್ಚಿಮ ನಗರ ಪಾಲಿಕೆಯನ್ನ ನಿರ್ವಹಣೆ ಮಾಡೋದು ಕಷ್ಟವಾಗಲಿದೆ. GBA ವಿಭಜನೆ ವೇಳೆ ಇದ್ದ ಉತ್ಸಾಹವನ್ನ ಸರ್ಕಾರ ಮುಂದುವರಿಸಿಕೊಂಡು ಕೊಟ್ಟ ಮಾತಿನಂತೆ ಅನುದಾನವನ್ನ ಕೊಡಬೇಕೆಂದು ವಿಪಕ್ಷಗಳು ಆಗ್ರಹಿಸುತ್ತಿವೆ. ಈ ಪಾಲಿಕೆಯಲ್ಲಿನ ಆದಾಯ ಸಿಬ್ಬಂದಿಗಳ ಸಂಬಳಕ್ಕೆ ಮತ್ತು ಕಸ ನಿರ್ವಹಣೆಗೂ ಸಾಲಲ್ಲ ಎಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಪಶ್ಚಿಮ ನಗರ ಪಾಲಿಕೆ ಬಹಳ ದೊಡ್ಡದು. ಅಲ್ಲಿ IT ಪಾರ್ಕ್ ಇಲ್ಲ, BT ಪಾರ್ಕ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆದಾಯ ಕಡಿಮೆ ಅನ್ನೋದು ಇದೆ ಅನ್ನತಕ್ಕಂಥ ದೃಷ್ಟಿಯಲ್ಲ. ಆದರೆ ಅಭಿವೃದ್ಧಿನೂ ಮಾಡಬೇಕು, ಆದಾಯವನ್ನು ಸಂಗ್ರಹಿಸಬೇಕಾದ ಅಧಿಕಾರಿಗಳ ಕರ್ತವ್ಯ. ಅಲ್ಲಿ ಯಾಕೆ ಆದಾಯ ಸಂಗ್ರಹಿಸೋಕ್ಕಾಗಲಿಲ್ಲ ಅನ್ನತಕ್ಕಂಥದ್ದು ಅಧಿಕಾರಿಗಳ ವೈಫಲ್ಯವ ಅಥವಾ ಅಲ್ಲಿರತಕ್ಕಂಥ ಆಸ್ತಿಗಳ ಸಂಖ್ಯೆ ಕಡಿಮೆನಾ? ಆಸ್ತಿಗಳು
ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೂ ಕೂಡ ಆದಾಯ ಸಂಗ್ರಹಿಸುವುದರಲ್ಲಿ ಅಧಿಕಾರಿಗಳೇ ವಿಫಲರಾಗಿದ್ದಾರಾ? ಪಶ್ಚಿಮ ನಗರ ಪಾಲಿಕೆಯಲ್ಲಿ ಇವತ್ತು ಎಲ್ಲ ಕೂಡ ಇರೋದು ರೆಸಿಡೆನ್ಷಿಯಲ್ ಏರಿಯಾ. ಕಮರ್ಷಿಯಲ್ಲು ತುಂಬ ಕಡಿಮೆ ಇದೆ. ಕಮರ್ಷಿಯಲ್ ಆದರೂ ಇದ್ದರೆ, ಮಾಲ್ಗಳಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಇದೆ ಅಂದರೆ ಒಂದಷ್ಟು ಟ್ಯಾಕ್ಸಸ್ ಜಾಸ್ತಿ ಬರುತ್ತೆ, ರೆವಿನ್ಯೂ ಜಾಸ್ತಿ ಬರುತ್ತೆ. ಇಲ್ಲ ಮಾಲ್ಗಳಿದೆ ಅಥವಾ IT ಪಾರ್ಕ್ಗಳಿದೆ, ಆ ಥರದ್ದು ಯಾವುದೂ ಕೂಡ ವೆಸ್ಟಲ್ಲಿ ಬರೋದಿಲ್ಲ. ಇಲ್ಲಿ ಬರೋವಂಥ ಏನು ಇವತ್ತು ಪಾಲಿಕೆ ಒಂದು ಅರೌಂಡು 700 to 800 crores ಬರ್ಬೋದು ಅಂದ್ಕೊಳ್ಳಿ. 700 and 800 crores ಇವತ್ತಿನ ದಿವಸ ಅನುದಾನ ಇಲ್ದಿರ ಇವರು ಏನೂ ನಡೆಸೋಕ್ಕಾಗಲ್ಲ. ಯಾಕಂದರೆ ಇವತ್ತಿನ ದಿವಸ ಅಲ್ಲಿ ಏನು ಸಂಬಳ ಕೊಡೋದಕ್ಕೆ ಆ ಸಿಬ್ಬಂದಿ ವರ್ಗ ಇದೆಯಲ್ಲ, ಅಫಿಷಿಯಲ್ಸ್ ಇದ್ದಾರಲ್ಲ, ಅವ್ರಿಗೆ ಸಂಬಳ ಕೊಡೋಕ್ಕೂ ಆಗಲ್ಲ. ಪಶ್ಚಿಮ ನಗರ ಪಾಲಿಕೆಯ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಸರ್ಕಾರದ ಬಳಿ ಇರುವಂತಹ ಆಯ್ಕೆಗಳೇನು ಮತ್ತು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಚಿಂತನೆ ಏನು ಅನ್ನೋದನ್ನ ನಮ್ಮ ಆಶಿ ಕೇಳ್ತಾರೆ ನೋಡಿ. ಆರ್ಥಿಕ ಹೊರೆ ಹೀಗೆ ಬೀಳ್ತಾ ಹೋದ್ರೆ ಪಶ್ಚಿಮ ನಗರ ಪಾಲಿಕೆಯ ಕಥೆಯೇನು ಅನ್ನೋದು ಈಗಿರುವಂತ ಪ್ರಶ್ನೆ. ಪ್ರತಿ ಬಾರಿಯೂ ಕೂಡ ಸರ್ಕಾರ ಅನುದಾನವನ್ನ ಕೊಟ್ಟೆ ಪಶ್ಚಿಮ ನಗರ ಪಾಲಿಕೆಯನ್ನ ನಡೆಸೋದಕ್ಕೆ ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಕೇಳ್ತಾ ಇರುವಂತದ್ದು. ಹಾಗಿದ್ರೆ ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಂದಿರುವಂತ ಆಯ್ಕೆಗಳೇನು, ಸಾಧ್ಯತೆಗಳೇನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುವ ಮೂಲಕವಾಗಿ ಬೆಂಗಳೂರಿನ ಆಡಳಿತಕ್ಕೆ ಸುಗಮವಾಗಿರುವಂತಹ ವ್ಯವಸ್ಥೆಯನ್ನ ಜಾರಿ ಮಾಡಿತ್ತು ಅನ್ನೋಂತ ಹೆಗ್ಗಳಿಕೆ ಹೇಳ್ತಾ ಇರುವಂತಹ ಸರ್ಕಾರ ಇದೀಗ ಮೊದಲ ವರ್ಷದಲ್ಲೇ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗಿರುವಂತದ್ದು. ಪಶ್ಚಿಮ ನಗರ ಪಾಲಿಕೆಯಲ್ಲಿ ಈ ಬಾರಿ ಆರ್ಥಿಕ ಸಮಸ್ಯೆಯಿಂದಾಗಿ ಮುಂದಿನ ದಿನಗಳಲ್ಲಿ ಪಶ್ಚಿಮ ನಗರ ಪಾಲಿಕೆ ವಿಲೀನ ಆಗುವಂತ ಸಾಧ್ಯತೆಗಳು ಇದೀಗ ವ್ಯಕ್ತ ಆಗ್ತಾ ಇದೆ. ಪಶ್ಚಿಮ ನಗರ ಪಾಲಿಕೆ ದಕ್ಷಿಣ ಮತ್ತು ಉತ್ತರ ನಗರ ಪಾಲಿಕೆ ಜೊತೆ ವಿಲೀನ ಆಗಬಹುದು ಅನ್ನುವಂತ ಮಾತುಗಳು ನಡೀತಾ ಇರುವಂತದ್ದು. 112 ವಾರ್ಡ್ಗಳನ್ನ ವಿಂಗಡಿಸಿ ಉತ್ತರ ಹಾಗೂ ದಕ್ಷಿಣ ಪಾಲಿಕೆ ಜೊತೆ ಸೇರಿಸಿದ್ರೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಸದ್ಯಕ್ಕೆ ಉಂಟಾಗಿರುವಂತಹ ಆರ್ಥಿಕ ಸಮಸ್ಯೆ ಏನಿದೆ ಇದನ್ನ ಸಮತೋಲನವಾಗಿ ಕಾಪಾಡಬಹುದು ಅನ್ನುವಂತ ಒಂದು ಉದ್ದೇಶ ಇದೆ ಅನ್ನುವಂಥದ್ದು, ಅಥವಾ ಆ ರೀತಿಯಾಗಿರುವಂತಹ ಚರ್ಚೆಗಳು ಇದೀಗ ನಡೀತಾ ಇರುವಂತದ್ದು. ವಿಲೀನ ಮಾಡಿದ್ರೂ ಕೂಡ ಸದ್ಯಕ್ಕೆ ಆ ವಿಲೀನ ಮಾಡುವಂತ ಸಾಧ್ಯತೆ ಇಲ್ಲ. ನಗರ ಪಾಲಿಕೆಗಳ ಚುನಾವಣೆ ಬಳಿಕ ವಿಲೀನದ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಸೊ ಈಗ ಸದ್ಯಕ್ಕೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಸರ್ಕಾರ ಮತ್ತು ಆದಾಯ ತೆರಿಗೆ ಏನು ಸಂಗ್ರಹ ಆಗ್ತಿದೆ ಅದನ್ನ ಅವಲಂಬಿಸಿಯೇ ಆಡಳಿತ ನಡೆಸಬೇಕಾಗಿರುವಂತಹ ಒಂದು ಅನಿವಾರ್ಯ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತ ಯಾರು ಹೇಳಿಲ್ಲ, ಅಧಿಕೃತವಾಗಿ ಯಾರು ಹೇಳಿದಾರ? ಈಗಾಗಲೇ ಹೊಸದಾಗಿ ಒಂದು ಪಾಲಿಕೆ ಇರ್ಬೋದು, ಏನಾದರೂ ಒಂದು ಹೊಸದಾಗಿ ಒಂದು ಗ್ರೇಟರ್ ಬೆಂಗಳೂರು ಮೊದಲು ಒಬ್ಬ ಮೇಯರು ಮತ್ತು ಒಬ್ಬರು ಕಮಿಷನರು ಇಡೀ ಬೆಂಗಳೂರಿನ 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಗರನ ಸ್ವಲ್ಪ ಸ್ಪೀಡ್ ಅಪ್ ಮಾಡೋದಕ್ಕೆ ಮತ್ತು ಆಡಳಿತಾತ್ಮಕವಾಗಿ ಕೆಲಸ ಕಾರ್ಯಗಳು ಮಾಡಬೇಕಾಗಿ ಚುರುಕು ಮುಡಿಸೋದು ಕಷ್ಟ ಆಗ್ತಿತ್ತು. ಈಗಾಗಲೇ ಎಲೆಕ್ಟೆಡ್ ಬಾಡಿ ಬಂದ ಮೇಲೆ ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅದು ಚರ್ಚೆ ಮಾಡಿ ಮತ್ತು ಏನು ಆರ್ಥಿಕವಾಗಿ ಮತ್ತು ಸರ್ಕಾರ ಸಹ ಅದು ಪುಷ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ 4,000 ಕೋಟಿ 3,500 ಕೋಟಿ ಬಜೆಟನ್ನು ಮಂಡಿಸಿದ್ದಾರೆ. ಈ ಒಂದು ಮುಂದಿನ ದಿನಗಳಲ್ಲಿ ಅದೊಂದು ವಾತಾವರಣ ಮತ್ತು ಕೆಲವು ಏರಿಯಾಗಳಲ್ಲಿ ಏನಾಗುತ್ತೆ, ಕಮರ್ಷಿಯಲ್ ಇರಲ್ಲ ಮತ್ತು ರೆವಿನ್ಯೂ ಕಡಿಮೆ ಇರ್ತದೆ ಅಂತಂದರೆ ಸರ್ಕಾರ ಒತ್ತು ನಿಟ್ಟಿನಲ್ಲಿ ಅದು ಕೊಡುವಂಥ ಪ್ರಯತ್ನಗಳು ಆದಾಗ ಖಂಡಿತವಾಗ್ಲೂ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಹರಿಸಿ ಪಾಲಿಕೆಗೆ ಸಮದೃಷ್ಟಿಯಿಂದ ಮತ್ತು ಇದು ಪಶ್ಚಿಮ ಪಾಲಿಕೆ ಏನಿದೆ ಜನಸಂಖ್ಯೆ ಅದು ಹೆಚ್ಚು ಇರೋದ್ರಿಂದ ಅದು ಸಾಧಾರಣವಾಗಿ ಅದು ಬರ್ತದೆ. ಸದ್ಯಕ್ಕೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಾಸಿಲ್ಲ ಅನ್ನುವಂಥದ್ದು ವಾಸ್ತವ. ಈ ಸಮಸ್ಯೆ ಹೀಗೆ ಮುಂದುವರೆದ್ರೆ ಪಶ್ಚಿಮ ನಗರ ಪಾಲಿಕೆ ದಿವಾಳಿ ಆಗೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.